ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ಆದಂಥ ಅವಘಡ ಏನಿದೆ, ಇದು ಸಂಪೂರ್ಣವಾಗಿ ಸರ್ಕಾರದ ವೈಫಲ್ಯ. ಸರ್ಕಾರ ಏನು ತರಾತುರಿನಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು, ಆ ಮೈಲೇಜ್ನ ಏನೋ ಇವರೇ ಕ್ರಿಕೆಟ್ನಲ್ಲಿ IPLನಲ್ಲಿ ಬೆಂಗಳೂರು ಟೀಮ್ನ ಪ್ರತಿನಿಧಿಸಿ ಗೆಲ್ಲಿಸ್ತಾರ ರೀತಿಯಲ್ಲಿ ಇವರು ಶೋ ಮಾಡೋಕ್ಕೆ ಹೊರಟಿದ್ರು. ಅದು ಅವರು ಮಾಡಿದಂಥ ಮಹಾ ಅಪರಾಧದಿಂದ ಇವತ್ತು ಇಷ್ಟು ಜನ ಸಾವಿಗೆ ಕಾರಣ ಆಗಿದೆ. ಸೊ ಇವ್ರಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇರಲಿಲ್ವಾ? ಇವರು ಇಷ್ಟು ಸಂಖ್ಯೆಯಲ್ಲಿ ಜನ ಬಂದರೆ ಅವ್ರು ಎಲ್ಲಿಂದ ಎಂಟ್ರಿ ಆಗಬೇಕು, ಎಲ್ಲಿಂದ ಎಕ್ಸಿಟ್ ಆಗಬೇಕು, ಮತ್ತು ಅವ್ರಿಗೆ ವೈದ್ಯಕೀಯವಾದಂಥ ಏನಾದರೂ ಸಮಸ್ಯೆ ಆದರೆ ವೈದ್ಯಕೀಯವಾದಂಥ ಸವಲತ್ತುಗಳನ್ನು ಕೊಡಲಿಕ್ಕೆ, ಫಸ್ಟ್ ಏಡು ಟ್ರೀಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಇವ್ರು ಯಾವುದೇ ಆಂಬುಲೆನ್ಸ್ ಆಗಲಿ ಸ್ಟ್ರೆಚರ್ಗಳನ್ನಾಗಲಿ ಏನೂ ಕೂಡ ಇವತ್ತು ಇಟ್ಕೊಳ್ದೇನೆ ಈ ರೀತಿಯಾದಂಥ ಉಡಾಫೆಯಾದಂಥ ಸರ್ಕಾರ ಸಂಪೂರ್ಣ ಹೊಣೆಯನ್ನು ಸರ್ಕಾರ ಹೊರಬೇಕು. ಅದೇ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂದರೆ ಯಾರು ಕಾರಣ? ಸಾಮಾನ್ಯ ಬೆಂಗಳೂರು ಆಳುವಂಥ ಮಂತ್ರಿಗಳು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅಂದರೆ, ನೀವು ಎಕ್ಸ್ಪೆಕ್ಟ್ ಮಾಡ್ದೇ ಕಾರ್ಯಕ್ರಮ ಯಾಕೆ ಮಾಡಿದ್ರಿ? ಅವ್ರನ್ನ ಮಾಡ್ಬೋದಾಗಿತ್ತು. ಯಾವುದೋ ಒಂದು ಸ್ಟಾರ್ ಹೋಟ್ಲಿಗೆ ಕರೆಸಿ ಅವ್ರನ್ನ ಸನ್ಮಾನ ಮಾಡಿ ಅವ್ರಿಗೆ ಭಾಷಣ ಮಾಡಿ ನೀವು ಮೈಲೇಜ್ ತೊಗೋಬೇಕು ಅಂದರೆ ತೊಗೊಂಡು ಕಳಿಸ್ಬೋದಾಗಿತ್ತು. ಅದನ್ನು ಬಿಟ್ಟು ಪಬ್ಲಿಕ್ಕಲ್ಲಿ ನಾವು ಕರೆಸ್ತೀವಿ, ಮೆರವಣಿಗೆ ಮಾಡ್ತೀವಿ, ಅವ್ರ ಕೈಲಿ ನಿಮ್ಗೆಲ್ಲರನ್ನೂ ಅವ್ರನ್ನ ಪ್ರದರ್ಶನ ಮಾಡ್ತೀವಿ, ತೋರಿಸ್ತೀವಿ ಅಂದ್ಬಿಟ್ಟು ನೀವು ಮಾಧ್ಯಮದಲ್ಲಿ ನಿಮ್ಮ ಕಾರ್ಯಕ್ರಮ ರೂಪುರೇಷೆಗಳನ್ನು ತಿಳಿಸಿದ ಮೇಲೆ ಜನ ಬೀದಿಗಿಳಿದಿದ್ದು. ಮೊನ್ನೆ ದಿವಸ IPL ಮ್ಯಾಚ್ ನಡೆದು ರಿಸಲ್ಟ್ ಬಂದ ತಕ್ಷಣ, ಅವ್ರು ಗೆದ್ದ ತಕ್ಷಣ ನಮ್ಮ ಜನ ಎಲ್ಲ MG ರೋಡ್ ಇರ್ಬೋದು, ಎಲ್ಲ ಇಡೀ ಬೆಂಗಳೂರಿನಲ್ಲಿ ಬೀದಿಗಿಳಿದು ಬೆಳಗಿನ ಜಾವವರೆಗೂ ಕುಣಿದು ಕುಪ್ಪಳಿಸಿದ್ದಾರೆ. ಇವ್ರ ಮಾಹಿತಿ ಇಲ್ವಾ? ಎಷ್ಟು ಜನ ಬೀದಿಗೆ ಬಂದರು, ಎಷ್ಟು ಜನ ಎಲ್ಲೆಲ್ಲಿ ಏನೇನು ಮಾಡಿದ್ರು, ಹೆಂಗೆ ನಡ್ಕೊಂಡಿದ್ದಾರೆ, ಎಷ್ಟು ಉಲ್ಲಾಸಭರಿತವಾಗಿ ಜನ ಇನ್ನೂ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಎಂಜಾಯ್ ಮಾಡುವಂಥ ಸಂದರ್ಭದಲ್ಲಿ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ದೆ ಇವ್ರು ಕಾರ್ಯಕ್ರಮ ಮಾಡಿದ್ದು ಯಾರು ತಪ್ಪು? ಇವ್ರದೇ ಅಲ್ವಾ ತಪ್ಪು? ಅದನ್ನು ನಾವು ಹೇಳ್ತಾ ಇರೋದು, ಸಂಪೂರ್ಣ ಜವಾಬ್ದಾರಿನ ನೀವೇ ಹೊರಬೇಕು. ಈ ಸರ್ಕಾರ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ರಿಂದ ಸರ್ಕಾರಕ್ಕೆ ಅವಮಾನ ಅಲ್ಲ, ಇಡೀ ನಮ್ಮ ಬೆಂಗಳೂರಿಗೆ ಅವಮಾನ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು 4 ಗೋಡೆ ಮಧ್ಯದಲ್ಲಿ ಕೂತಿರ್ತಾರೆ. ಈಗ ಇವರು ಎಲ್ಲೋ ನಮ್ಮ ಕ್ರಿಕೆಟಿಗರನ್ನ ಸ್ಪೆಷಲ್ ಫ್ಲೈಟ್ ಮಾಡಿ ಅಲ್ಲಿಂದ ಇವರು ಪರೇಡ್ ಮಾಡಿಕೊಂಡು ಕರ್ಕೊಂಡು ಬಂದು ಎಸ್ಕಾರ್ಟ್ ಮಾಡಿ ಅವ್ರನ್ನ ಸನ್ಮಾನ ಮಾಡಬೇಕು ಅಂತೇಳಿ ಆ ತರಾತುರಿಲಿ ಇದ್ರೆ ಇವರು ಹೊರತು, ಜನ ಬಂದು ಬೀದಿಗಿಳಿದ್ಬಿಟ್ಟಿದ್ದಾರೆ. ಜನ ಸಮಸ್ಯೆ ಅಂತ ಯಾರು ಹಿಂದೆ ಕೆಲಸ ಮಾಡಿದ್ದಾರೆ? ಯಾವ ಮಂತ್ರಿ ಜನನ ರಕ್ಷಣೆ ಮಾಡಬೇಕು, ಜನರನ್ನ ಬೀದಿಗಿಳಿದಾಗ ಜವಾಬ್ದಾರಿತವಾಗಿ ನಾವು ನೋಡಬೇಕು ಅಂತೇಳಿ ಎಲ್ಲಿ ಟೀಮ್ ಮಾಡಿದ್ರು? ಇವಾಗ ಯಾವುದಾದ್ರೂ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಕಾಣದ ಕೈಗಳು ಕೆಲಸ ಮಾಡ್ತವೆ, ಅವರೆಲ್ಲೂ ಕೂಡ ಪಿಕ್ಚರ್ ಬರೋದಿಲ್ಲ. ಆದರೆ ಇವತ್ತು ನಿನ್ನೆ ನಡೆದಂಥ ಇದರಲ್ಲಿ ಯಾರು ಜವಾಬ್ದಾರಿ ತೊಗೊಂಡಿದ್ದಾರೆ? ಈ ಜನನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ನಾವು ಡೈವರ್ಟ್ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು, ಈ ಏನಾದರೂ ಅವಘಡಗಳು ನಡೆದಾಗ ಹೆಂಗೆ ಯಾವ ಪ್ಯಾರಾಮೀಟರ್ ನಾವು ಅವ್ರನ್ನ ಕಾಪಾಡಬೇಕು ಅಂತ ಯಾರಾದರೂ ಒಬ್ಬ ಮಂತ್ರಿ ಜವಾಬ್ದಾರಿ ತೊಗೊಂಡು ಮಾಡಿದಾರಾ? ಅಥವಾ ಯಾವುದಾದ್ರೂ ಅಧಿಕಾರಿ ಜವಾಬ್ದಾರಿ ತೊಗೊಂಡು ಮಾಡಿದಾರಾ? ಯಾರನ್ನು ಕೇಳ್ಬೇಕು ನಾವು? ಟೋಟಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ಲ, ಸರ್ಕಾರನೇ ಫೇಲ್ಯೂರ್ ಅಂದರೆ ಇನ್ನು ಇಂಟೆಲಿಜೆನ್ಸಿ ಎಲ್ಲಿ ಬರುತ್ತೆ? ಸರ್ಕಾರನೇ ಫೇಲ್ಯೂರ್. ಇವರ ಉಡಾಫೆ, ಇವರ ಒಂದು ಉದ್ದಟತನದಿಂದ ಇವತ್ತು ಈ ಅವಘಡ ನಡೆದಿರ್ತದೆ. ನ್ಯೂಸ್ 42 ಕನ್ನಡ.